ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ಇವತ್ತಿನ ಟಾಪಿಕ್ ಏನಪ್ಪಾ ಅಂದರೆ ಬರ್ಡ್ಸು, ಅನಿಮಲ್ಸು. ಸೊ ಯಾರಿಗೆಲ್ಲ ಬರ್ಡ್ಸು, ಅನಿಮಲ್ಸ್ನ ಟಚ್ ಮಾಡಬೇಕು, ಫೀಲ್ ಮಾಡಬೇಕು, ಸೊ ಹತ್ರದಿಂದ ನೋಡಬೇಕು ಅಂತ ಇಷ್ಟ ಇರುತ್ತೆ, ಸೊ ಅವರೆಲ್ಲ ಕೂಡ ಈ ಪ್ಲೇಸ್ಗೆ ವಿಸಿಟ್ ಮಾಡ್ಬೋದು. ಸೊ ಬೆಂಗಳೂರಲ್ಲಿ ಕೂಡ ಈ ಪ್ಲೇಸ್ ಇದೆ, ಈ ಥರದೊಂದು ಪ್ಲೇಸ್ ಇದೆ. ಬಟ್ ಅಲ್ಲಿ ದೂರ ಅಂತ ಅನ್ಸೋರು ಸೊ ಇಲ್ಲಿಗೆ ಆರಾಮಾಗಿ ಬಂದು ವಿಸಿಟ್ ಮಾಡ್ಬೋದು. ಸೊ ಯಾರಾದರೂ ಈಶಾ ಫೌಂಡೇಶನ್ಗೆ ಬಂದಿದ್ರೆ ಸೊ ಅಲ್ಲಿಂದ ಇದು ವಿತಿನ್ 3 ಕಿಲೋಮೀಟರ್ಸಲ್ಲಿ ಇರುವಂತಹ ಡಿಸ್ಟೆನ್ಸಲ್ಲಿ ಈ ಪ್ಲೇಸ್ ಇರುವಂಥದ್ದು. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಇಲ್ಲಿ ಕೂಡ ಇದಂತೂ ಕೂಡ ಬ್ಯೂಟಿಫುಲ್ ಪ್ಲೇಸ್ ಆಗಿತ್ತು. ಸೊ ಹಾಗಾಗಿ ಅದನ್ನು ಕೂಡ ನಾನು ವಿಡಿಯೋನ ಆ್ಯಡ್ ಮಾಡಿದ್ದೀನಿ. ಈವನ್ ಸ್ನೇಕ್ಸ್ ಕೂಡ ನೀವು ಟಚ್ ಮಾಡಿ ಫೀಲ್ ಮಾಡ್ಬೋದು. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇದೇ ನೋಡಿ ಪ್ಲೇಸು, ನಾನು ಆಗಲೇ ತೋರಿಸಿದ್ನಲ್ವ. ಸೊ ಸದ್ಗುರು ಏನು ಎಂಟ್ರೆನ್ಸ್ ಇದೆ ಆರ್ಚು, ಸೊ ಆರ್ಚಲ್ಲಿ ನಿಮಗೆ ಲೆಫ್ಟ್ ಸೈಡ್ ಬರುವಂಥದ್ದು. ಸೊ ಇಲ್ಲಿ ಸ್ವಲ್ಪ ಗೈಡೆನ್ಸ್ ಎಲ್ಲ ಇದೆ. ಸೊ ಸೇಫ್ಟಿ ಪರ್ಪಸ್ ಎಲ್ಲನೂ ಓದ್ಕೋಬೋದು. ಇಲ್ಲಿ ಬಂದು ಎಂಟ್ರೆನ್ಸ್ ಟಿಕೆಟ್ ಇರುತ್ತೆ. ಎಂಟ್ರಿ ಟಿಕೆಟ್ ಬಂದು 250 ರುಪೀಸ್ ಇರುತ್ತೆ. ಸೊ ಎಲ್ಲರಿಗೂ 250 ರುಪೀಸೇ, ಕಿಡ್ಸ್ ಕೂಡ 250 ರುಪೀಸೇ, ಸೊ ದೊಡ್ಡವ್ರಿಗೂ ಕೂಡ 250 ರುಪೀಸೇ. ಆದರೆ 2 ಇಯರ್ಸ್ ಎಬೋ ಮಕ್ಕಳಿಗೆ ಇನ್ಕ್ಲೂಡ್ ಆಗುತ್ತೆ ಈ ಟಿಕೆಟ್. ಇಲ್ಲಿ ನೋಡ್ಬೋದು, ಇಲ್ಲಿ ಸ್ವಲ್ಪ ಜನ ಗೈಡ್ಗಳು ಕೂಡ ಇರ್ತಾರೆ. ಸೊ ಅವ್ರಿಗೆ ನಿಮಗೆ ಯಾವ್ದಾದ್ರು ಬರ್ಡ್ಸ್ ಬಗ್ಗೆ, ಅನಿಮಲ್ಸ್ ಬಗ್ಗೆ ತಿಳ್ಕೊಬೇಕು ಅಂದರೆ ಅವರು ತೋರಿಸಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ನೀವು ಟಚ್ ಮಾಡ್ತೀರಾ, ಫೀಲ್ ಮಾಡ್ತೀರಾ ಅಂತಂದರೆ ಸೊ ಈ ಥರ ಹಿಡಿದು ಕೂಡ ನಿಮಗೆ ತೋರಿಸ್ತಾರೆ. ಕೆಲವೊಂದಿಷ್ಟು ರಾ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ, ಕೆಲವೊಂದಿಷ್ಟು ವಾಯ್ಸ್ನ ಕೊಟ್ಟಿರ್ತೀನಿ. ಯಾಕಂದರೆ ಪ್ರತಿಯೊಂದಕ್ಕೂ ವಾಯ್ಸ್ ಕೊಟ್ಟರೆ ನಿಮ್ಗೆ ಅಷ್ಟೊಂದು ಫೀಲ್ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಕೆಲವೊಂದಿಷ್ಟು ನಾವೇನೇನೆಲ್ಲ ಟಚ್ ಮಾಡಿ, ನನಗಂತೂ ಹಾವು ಹಾಗೆಯೇ ಕೆಲವೊಂದಿಷ್ಟು ಬರ್ಡ್ಸ್ನ ಟಚ್ ಮಾಡಿದ್ದು ತುಂಬಾ ಖುಷಿ ಆಯಿತು. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನಿಮಗೂ ಕೂಡ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ, ಕ್ವಶನ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿದ್ರೆ ನಾನು ಖಂಡಿತ ಅದರಲ್ಲಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಈ ಪ್ಲೇಸ್ ಬಗ್ಗೆ ನಾನು ನಿಮಗೆ ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸಲ್ಲಿ ರಿಪ್ಲೈನ ಮಾಡ್ತೀನಿ. ಸುಮಾರಷ್ಟು ಬರ್ಡ್ಸ್ನ, ಅನಿಮಲ್ಸ್ನ ನಾವೇ ಫೀಡ್ ಮಾಡ್ಬೋದಾಗಿರುತ್ತೆ. ಸೊ ಸ್ನೇಕ್ಸ್ನೆಲ್ಲ ಟಚ್ ಮಾಡಿ ಫೀಲ್ ಮಾಡ್ಬೋದು. ಇನ್ನೂ ಡಿಫ್ರೆಂಟ್ ಆಗಿರುವಂತಹ ಫಿಶ್ಗಳಾಗಿರ್ಬೋದು, ಸುಮಾರಷ್ಟು ಅನಿಮಲ್ಸ್ ಹೆಸರೇ ಗೊತ್ತಿರೋದಿಲ್ಲ. ಸೊ ಅಂಥದ್ದೆಲ್ಲ ಇರುತ್ತೆ. ಸೊ ಕಂಪ್ಲೀಟಾಗಿ ನೀವು ವಿಡಿಯೋ ನೋಡಿದ್ರೆ ನಿಜ ಸೂಪರಾಗಿರುತ್ತೆ. ಒಂದ್ಸಲಿ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ತುಂಬಾ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಆಂಟಿ ಇಲ್ಲೇ ಇರೋದು, ಡೈಲಿ ನೋಡ್ತಾನೆ ಇರ್ತಾರೆ ಆಂಟಿ. ನಾನು ಕೂಡ ಒಂದು ಹಾವನ್ನ ಹಿಡ್ಕೊಂಡಿದ್ದೆ. ಸೊ ಒಂಥರ ತುಂಬಾ ಭಯ ಅನಿಸುತ್ತೆ ಅದನ್ನು ಇಟ್ಕೊಳ್ಳೋಕ್ಕೆ. ಜಸ್ಟ್ ಕೆಲವೊಂದಿಷ್ಟು ಅಟ್ಲೀಸ್ಟ್ ಒಂದು ಮಿನಿಟ್ ಏನೋ ಇಟ್ಕೊಂಡಿದ್ದೆ ಅಷ್ಟೇ. ಅದು ಒದ್ದಾಡ್ತಾ ಇದ್ದರೆ ತುಂಬಾ ಭಯ ಅನಿಸ್ತು. ಬಟ್ ಅದು ವೀಡಿಯೋ ಸ್ವಲ್ಪ ಡಾರ್ಕ್ ಆಗಿ ಬಂದಿದೆ. ಇಲ್ಲಿ ನೋಡ್ಬೋದು ಎಷ್ಟು ದೊಡ್ಡ ಹಾವಿದೆ. ಇದೇ ಹಾವೇನೆ ನಾನು ಹಿಡ್ಕೊಂಡಿದ್ದು. ಇವಾಗ ನೋಡಿದ್ರೇ ಭಯ ಆಗುತ್ತೆ ಅದು ಹೆಂಗೆ ಹಿಡ್ಕೊಂಡಿದೆ ಅಂತ ನನಗಂತೂ ಗೊತ್ತಿಲ್ಲ. ಸೊ ಸುಮಾರಷ್ಟು ಪ್ರಾಣಿಗಳನ್ನ ನಾವು ಟಚ್ ಮಾಡಿದ್ದೀವಿ. ಇನ್ನೊಂದು ಬರ್ಡ್ಸ್ದೊಂದು ಪ್ಲೇಸ್ ಇದೆ, ಅದಂತೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಅದನ್ನು ಕೂಡ ನಾನು ಆಲ್ರೆಡಿ ಶಾರ್ಟ್ಸಲ್ಲಿ ಹಾಕಿದ್ದೀನಿ. ಒಂದ್ಸಲಿ ನೋಡಿದರೆ, ನೋಡಿಲ್ಲ ಅಂದರೆ ಒಂದೇ ನೋಡಿ ನೀವು ಇದು ನೋಡ್ಬೋದು. ಕಾಣಿಸ್ತಾ ಇಲ್ಲ? ಇಲ್ಲೆಲ್ಲ ಐತೆ ನಂಗೆ ತೋರಿಸು. ಉಸಿರು ಕಟ್ಟಿ ಸಾಯಿಸೋದು. ಇಲ್ಲಿ ಬಾ, ಇಲ್ಲಿ ನೋಡ್ಬಾ, ಇಲ್ಲಿ ನೋಡಿ, ಇಲ್ಲಿ ನೋಡು, ಎಲ್ಲ ಐತೆ ನೋಡು, ಎಲ್ಲ ಐತೆ. ಯಾವ ಕಲರ್ ಅದ? ವಿಚ್ ಕಲರ್? ಇಲ್ಲಿ ನೋಡ್ಬೇಕು. ಯಾವ ಕಲರ್? ಎಲ್ಲೋ ಆಯ್ತಾ? ವೈಟ್ ತಾನೇ ಇರೋದು ಅದು. ನಿನ್ನೆ ನೋಡ್ತಾಯ್ತಾ?
ಇದು ನೋಡ್ಬೋದು ಅನಿಮಲ್ ಹೇಗಿದೆ ಅಂತ. ಸೊ ಇದನ್ನ ಕೂಡ ನನಗೆ ಟಚ್ ಮಾಡೋದಕ್ಕೆ ಕೊಟ್ಟಿದ್ರು. ಸೊ ಅದನ್ನು ನನ್ನ ಕೈಯಲ್ಲಿ ಇಟ್ಕೊಂಡಿದ್ದೆ. ಫಸ್ಟಲ್ಲಿ ನೋಡಿದ ತಕ್ಷಣ ಭಯ ಆಗ್ತಾ ಇತ್ತು. ಓಕೆ ಇಟ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದ, ಅದು ಬರ್ತಾ ಬರ್ತಾ ಮೇಲಕ್ಕೆ ಆಗ್ತಾ ಇತ್ತು. ಎಷ್ಟು ಭಯ ಆಗುತ್ತೆ ಗೊತ್ತಾ, ಸುಮ್ಮನೆ ನೋಡೋಕ್ಕೆ ಇಟ್ಕೊಳ್ಳೋಣ ಅಂತ ಅನಿಸುತ್ತೆ ಅಷ್ಟೇ. ಬಟ್ ನೋಡೋಕ್ಕೆ ಇದ್ದಷ್ಟು ಈಸಿ ಅಲ್ಲ, ತುಂಬ ಭಯಂಕರವಾಗಿ ಅನಿಸುತ್ತೆ. ನೋಡ್ಬೋದು ಸೊ ಅದರಲ್ಲೇ ಡಿಫರೆಂಟ್ ಟೈಪ್ಸ್ ಆಫ್ ಟ್ರೀ ಇದರಲ್ಲಿ ಬೇರೆ ಬೇರೆ ಕಲರ್ಸ್. ಇದರಲ್ಲಿ ಒಂದು ಪ್ರೆಗ್ನೆಂಟ್ ಇತ್ತಂತೆ. ಸೊ ಇದು ಮತ್ತೆ ಆ ಕಡೆ ಗ್ರೀನ್ ಜೆಂಟ್ಸ್. ಸೊ ಇದು ಬಂದು ಫೀಮೇಲ್ ಅಂತ ಹೇಳಿದ್ರು. ಸೊ ಇದು ಬಂದು ಪ್ರೆಗ್ನೆಂಟ್ ಗ್ರೀನ್ ಕಲರ್ದು. ಇದು ಅಷ್ಟೇನಾ ಆಮೆನ ಕೂಡ ಒಂದನ್ನ ಇಟ್ಕೊಂಡಿದ್ದೆ. ನಾನು ಹೇಳಿದ್ನಲ್ಲ ಆಮೆಗಳೇ ತುಂಬಾ ಡಿಫ್ರೆಂಟ್ ಆಮೆಗಳಿದಾವೆ ಇಲ್ಲಿ. ಅಲ್ಲಮ್ಮ ತರಕಾರಿ ತಿನ್ನತ್ತಂತೆ, ವೆಜಿಟೇಬಲ್ಸ್. ತರಕಾರಿ ಇಸ್ಕೊಳ. ತಸ್ವೀನ್ అప్పుడు పట్టుకోవటండి వదిలేచమ్మా.